ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಎಫ್ಐಆರ್ ಯಾವಾಗ ದಾಖಲಾಯಿತೋ ಆ ಕ್ಷಣದಿಂದಲೂ ಕೂಡ ರಾಜೀವ್ ಗೌಡ ನಾಪತ್ತೆ. ಆ ಹಿನ್ನೆಲೆಯಲ್ಲಿ ಮನೆಗೆ ಬಂದು ಈಗ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ರಾಜೀವ್ ಗೌಡ ಮನೆ ನೋಟಿಸ್ ನೀಡಿ ತೆರಳಿದ್ದಾರೆ ಶಿಡ್ಲಘಟ್ಟ ಪೊಲೀಸರು. ಮನೆ ಖಾಲಿ ಮನೆಯಲ್ಲಿ ಯಾರೂ ಇಲ್ಲ. ಮನೆಗೆ ಬಂದು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಮನೆಗೆ ಈಗ ನೋಟಿಸ್ ಕೊಟ್ಟು ತೆರಳಿದ್ದಾರೆ ಶಿಡ್ಲಘಟ್ಟ ಪೊಲೀಸರು. ಯಾವಾಗ ಎಫ್ಐಆರ್ ದಾಖಲಾಯಿತೋ ಆ ಕ್ಷಣದಿಂದಲೂ ಕೂಡ ರಾಜೀವ್ ಗೌಡ ಎಸ್ಕೇಪ್ ಆದಂತ ರಾಜೀವ್ ಗೌಡ ಎಲ್ಲಿ ಅನ್ನುವಂತ ಪ್ರಶ್ನೆಯ ಜೊತೆಗೆ ಎಸ್ಕೇಪ್ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಪರಾರಿಯಾಗಿದ್ದಾರೆ ರಾಜೀವ್ ಗೌಡ. ಈಗ ಸಂಜಯ್ ನಗರದಲ್ಲಿರುವಂತಹ ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಬೆದರಿಕೆ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಎಫ್ಐಆರ್ ಆಗಿ 3 ದಿನ ಕಳೆದರೂ ಕೂಡ ಇನ್ನೂ ರಾಜು ಪತ್ತೆ ಆಗಿಲ್ಲ. ರಾಜೀವ್ ಗೌಡನ ರಕ್ಷಣೆಗೆ ಪ್ರಭಾವಿಗಳು ಮುಂದಾಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿಬಂದಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರೌಡಿ ರಾಜೀವ್ ಗೌಡ ಅರೆಸ್ಟ್ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಯಾಕೆ ಮೀನಾಮೇಷ? ರಾಜೀವ್ ಗೌಡನಿಗೆ ಸರ್ಕಾರಿ ಅಧಿಕಾರಿಗಳನ್ನು ಕಾಲು ಕಸದಂತೆ ನೋಡುವ ರಾಜೀವ್ ಗೌಡನಿಗೆ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಕಿಚ್ಚು. 420 ರಾಜೀವ್ ಗೌಡ ಹಲವು ಅಕ್ರಮ ಮಾಡಿದ್ದಾನೆ ಅಂತ ಪೋಸ್ಟರ್ ಬಿಡುಗಡೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಧಮಕಿ ಪ್ರಕರಣದಲ್ಲಿ ಎಫ್ಐಆರ್ ಆಗಿ 3 ದಿನ ಕಳೆದರೂ ಇನ್ನೂ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡನ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. 3 ತಂಡಗಳೊಂದಿಗೆ ಹುಡುಕಾಡುತ್ತಿದ್ದೇವೆ ಅಂತಿರುವ ಪೊಲೀಸರು ಸುಮ್ಮನೆ ಕಾಲಹರಣ ಮಾಡುತ್ತಿದ್ದಾರೆ. ಧಮಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೀನಮೇಷ ಯಾಕೆ? ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ರಾಜೀವ್ ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲಿ ಒತ್ತಡ ಹೇರ್ತಾ ಇದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸ್ತಾ ಇದ್ದಾರೆ. ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರುವುದಾದ್ರೂ ಯಾಕೆ? ಯಕಶ್ಚಿತ್ ಬ್ಯಾನರ್ ವಿಚಾರಕ್ಕೆ ಮಹಿಳಾಧಿಕಾರಿಗೆ ಧಮಕಿ ಹಾಕಿದ್ದು ಎಷ್ಟು ಸರಿ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಸಿಂಹ ಸೈನ್ಯ ಭ್ರಷ್ಟ ಪೋಸ್ಟರ್ಗಳನ್ನು ಹಂಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಗರಸಭೆಗೆ ಭೇಟಿ ನೀಡಿದಂತಹ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು ಪೌರಾಯುಕ್ತೆ ಅಮೃತಗೌಡರನ್ನ ಭೇಟಿ ಮಾಡಿ ಅರಿಶಿನ ಕುಂಕುಮ, ರೇಷ್ಮೆ ಸೀರೆ, ಹೂ ಬಾಗಿನ ನೀಡಿ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ಹಬ್ಬದ ದಿನ ಅವರಿಗೆ ಹಬ್ಬ ಮಾಡ್ಕೊಳ್ಳಿಕ್ಕೂ ಆಗದೆ ಅವರ ನೋವು ಕೊಟ್ಟಿದ್ರು. ಹಾಗಾಗಿ ಅವರ ಹಬ್ಬದ ವಾತಾವರಣ ಮತ್ತೆ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಒಂದು ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ. ನಾವು ಸದಾ ನಿಮ್ ಜೊತೆ ಇರ್ತೀವಿ ಮೇಡಮ್, ಯಾರಿಗೂ ಹೆದರಬೇಕಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ಅವ್ರ ಪ್ರಯತ್ನ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಆದಷ್ಟು ಬೇಗ ಆಗತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಗತ್ತೆ ಸರ್. ಮತ್ತೊಂದು ಕಡೆಗೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ತನಿಖಾಧಿಕಾರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಕೂಡ ಮಾಡಲಾಗ್ತಾ ಇದೆ. ಪರಾರಿಯಾಗಿದ್ದಾರೆ ರಾಜೀವ್ ಗೌಡ. ಈಗ ಸಂಜಯ್ ನಗರದಲ್ಲಿರುವಂತಹ ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು.
ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಬೆದರಿಕೆ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಎಫ್ಐಆರ್ ಆಗಿ 3 ದಿನ ಕಳೆದರೂ ಕೂಡ ಇನ್ನೂ ರಾಜು ಪತ್ತೆ ಆಗಿಲ್ಲ. ರಾಜೀವ್ ಗೌಡನ ರಕ್ಷಣೆಗೆ ಪ್ರಭಾವಿಗಳು ಮುಂದಾಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿಬಂದಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರೌಡಿ ರಾಜೀವ್ ಗೌಡ ಅರೆಸ್ಟ್ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಯಾಕೆ ಮೀನಾಮೇಷ? ರಾಜೀವ್ ಗೌಡನಿಗೆ ಸರ್ಕಾರಿ ಅಧಿಕಾರಿಗಳನ್ನು ಕಾಲು ಕಸದಂತೆ ನೋಡುವ ರಾಜೀವ್ ಗೌಡನಿಗೆ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಕಿಚ್ಚು. 420 ರಾಜೀವ್ ಗೌಡ ಹಲವು ಅಕ್ರಮ ಮಾಡಿದ್ದಾನೆ ಅಂತ ಪೋಸ್ಟರ್ ಬಿಡುಗಡೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಧಮಕಿ ಪ್ರಕರಣದಲ್ಲಿ ಎಫ್ಐಆರ್ ಆಗಿ 3 ದಿನ ಕಳೆದರೂ ಇನ್ನೂ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡನ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. 3 ತಂಡಗಳೊಂದಿಗೆ ಹುಡುಕಾಡುತ್ತಿದ್ದೇವೆ ಅಂತಿರುವ ಪೊಲೀಸರು ಸುಮ್ಮನೆ ಕಾಲಹರಣ ಮಾಡುತ್ತಿದ್ದಾರೆ. ಧಮಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೀನಮೇಷ ಯಾಕೆ? ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ರಾಜೀವ್ ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲಿ ಒತ್ತಡ ಹೇರ್ತಾ ಇದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸ್ತಾ ಇದ್ದಾರೆ. ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರುವುದಾದ್ರೂ ಯಾಕೆ? ಯಕಶ್ಚಿತ್ ಬ್ಯಾನರ್ ವಿಚಾರಕ್ಕೆ ಮಹಿಳಾಧಿಕಾರಿಗೆ ಧಮಕಿ ಹಾಕಿದ್ದು ಎಷ್ಟು ಸರಿ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಸಿಂಹ ಸೈನ್ಯ ಭ್ರಷ್ಟ ಪೋಸ್ಟರ್ಗಳನ್ನು ಹಂಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಗರಸಭೆಗೆ ಭೇಟಿ ನೀಡಿದಂತಹ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು ಪೌರಾಯುಕ್ತೆ ಅಮೃತಗೌಡರನ್ನ ಭೇಟಿ ಮಾಡಿ ಅರಿಶಿನ ಕುಂಕುಮ, ರೇಷ್ಮೆ ಸೀರೆ, ಹೂ ಬಾಗಿನ ನೀಡಿ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಹಬ್ಬದ ದಿನ ಅವರಿಗೆ ಹಬ್ಬ ಮಾಡ್ಕೊಳ್ಳಿಕ್ಕೂ ಆಗದೆ ಅವರ ನೋವು ಕೊಟ್ಟಿದ್ರು. ಹಾಗಾಗಿ ಅವರ ಹಬ್ಬದ ವಾತಾವರಣ ಮತ್ತೆ ನಾವು ನಿಮ್ ಜೊತೆ ಇದ್ದೀವಿ ಅಂತೇಳಿ ಒಂದು ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ. ನಾವು ಸದಾ ನಿಮ್ ಜೊತೆ ಇರ್ತೀವಿ ಮೇಡಮ್, ಯಾರಿಗೂ ಹೆದರಬೇಕಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ಅವ್ರ ಪ್ರಯತ್ನ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಆದಷ್ಟು ಬೇಗ ಆಗತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಗತ್ತೆ ಸರ್. ಮತ್ತೊಂದು ಕಡೆಗೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ತನಿಖಾಧಿಕಾರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ.